ಹಾಯ್ ನನ್ನ ಪ್ರೀತಿಯ ಮಕ್ಕಳೇ, ನಾನು ನಿಮ್ಮ ಶಿಕ್ಷಕ ಎಸ್.ಎಫ್. ಮುರುಗಣ್ಣ. ಈ ದಿನ ನಾನು ನಿಮ್ಮ ಮುಂದೆ 6ನೇ ತರಗತಿಯ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ 3 ಪಡೋ ಸಮಜೋ ಔರ್ ಲಿಖೋ ಅಂತಕ್ಕಂಥ ಪಾಠದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈಗ ಈ ಪಾಠದಲ್ಲಿ ನಾವು ವರ್ಣಮಾಲೆಯ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ ಅಭ್ಯಾಸವನ್ನ ಮಾಡ್ತೀವಿ. ಅದರ ಜೊತೆಗೆ ಆ ವರ್ಣಮಾಲೆಯ ಜೊತೆಗೆ ಶಬ್ದಗಳನ್ನು ಸಹ ಅರ್ಥ ಮಾಡ್ಕೋತೀವಿ. ಓಕೆನಾ? ಅ ಸೆ ಅನಾರ್ ದಾಳಿಂಬೆ, ಅ ಸೆ ಅಮರುದ್ ಪೇರಲು, ಆ ಸೆ ಆಗ್ ಬೆಂಕಿ, ಆ ಸೆ ಆಮ್ ಮಾವು, ಈ ಸೆ ಇಮಲಿ ಹುಣಸೆ, ಈ ಸೆ ಇಂಜನ್. ಇಂಜನ್ ಅಂದ್ರೆ ರೈಲುಗಾಡಿಯ ಮುಂದಿನ ಒಂದು ಯಂತ್ರ ಅಂದ್ರೆ ಇಂಜನ್. ಈ ಸೆ ಈಂಟ್. ಈಂಟ್ ಅಂದ್ರೆ ಇಟ್ಟಿಗೆ, ಬ್ರಿಕ್ಸ್. ಈ ಸೆ ಈಕ್ ಅಂದರೆ ಕಬ್ಬು, ಶುಗರ್ ಕೇನ್. ಊ ಸೆ ಉಲ್ಲು. ಉಲ್ಲು ಅಂದ್ರೆ ಗೂಬೆ, ಔಲ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಊ ಸೆ ಉದಯ್. ಉದಯ್ ಅಂದ್ರೆ ಉದಯ, ಸನ್ ರೈಸಿಂಗ್. ಊ ಸೆ ಊನ್. ಊನ್ ಅಂದ್ರೆ ಉಲ್ಲನ್. ಊ ಸೆ ಊಂಟ್. ಊಂಟ್ ಅಂದ್ರೆ ಒಂಟೆ, ಕ್ಯಾಮಲ್ ಅಂತ ಕರೀತಾರೆ. ರು ಸೆ ಋಷಭ್. ಋಷಭ್ ಅಂದ್ರೆ ಬಸವ. ರು ಸೆ ಋಷಿ. ಋಷಿ ಅಂದ್ರೆ ಋಷಿ, ಮುನಿ, ಸನ್ಯಾಸಿ. ಎ ಸೆ ಏಡಿ ಅಂದರೆ ಹಿಮ್ಮಡಿ, ಹಿಮ್ಮಡ ಅಂತ ಕರಿತೀವಲ್ಲ. ಓಕೆನಾ? ಎ ಸೆ ಏಕತಾರ. ಏಕತಾರ ಅಂದ್ರೆ ಕಿನ್ನರಿ, ಸಂಗೀತದ ಒಂದು ವಾದ್ಯ. ಐ ಸೆ ಐರಾವತ್, ದೇವರ ಆನೆ. ಐ ಸೆ ಐನಕ್, ಚಾಲೀಸ್, ಚಸ್ಮಾ. ಓಕೆನಾ? ಓ ಸೆ ಓಂಟ್, ತುಟಿ, ಲಿಫ್. ಓ ಸೆ ಓಕ್ಲಿ. ಓಕ್ಲಿ ಅಂದ್ರೆ ಒಳಕಲ್ಲು. ಔ ಸೆ ಔಷಧ್, ಔಷಧಿ, ಮೆಡಿಸಿನ್. ಔ ಸೆ ಔರತ್. ಔರತ್ ಅಂದ್ರೆ ಹೆಂಗಸು, ಮಹಿಳೆ, ಉಮನ್ ಅಂತ ಅರ್ಥ. ಅಂ ಸೆ ಅಂಗೂರ್, ದ್ರಾಕ್ಷಿ, ಗ್ರೇಪ್ಸ್. ಅಂ ಸೆ ಅಂಡ. ಅಂಡ ಅಂದ್ರೆ ತತ್ತಿ ಅಥವಾ ಮೊಟ್ಟೆ, ಯಗ್, ಆಹಾ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.